ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಡೈಲಿ ರೂಟೀನ ತೋರಿಸ್ತಾ ಇದ್ದೀನಿ. ಸೊ ಇವತ್ತು ನನ್ನ ಡೇನ ಲೆಮನ್ ವಾಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಮನ್ ಸ್ವಲ್ಪ ಹಾಕಿ ಅದಕ್ಕೆ ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ತಾ ಇದ್ದೀನಿ. ಫುಲ್ ಬಿಸಿ ಬಿಸಿ ನೀರು ಹಾಕ್ತಾ ಇಲ್ಲ. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ 2 ಗ್ಲಾಸಲ್ಲೂ ಕೂಡ. ಇದನ್ನು ಸೈಡಿಗೆ ಇಟ್ಕೊಂಡಿರ್ತೀನಿ. ಸೊ ನಾನು ಒಂದೇ ಸತಿ ನಾನು ಎಲ್ಲ ಡ್ರಿಂಕ್ನು ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈಸಿ ಆಗುತ್ತೆ. ಸೊ ನನ್ನ ನೆಕ್ಸ್ಟ್ ಡ್ರಿಂಕ್ ಬಂದು ಕಾಫಿ. ಇದು ಬಂದು ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿನ 2 ರುಪೀಸ್ ನೆಸ್ಕೆಫೆ ಸ್ಯಾಚೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನೇನು ಶುಗರ್ ಹಾಕ್ಕೊಳ್ಳೋದಿಲ್ಲ, ಶುಗರ್ ಅಥವಾ ಬೆಲ್ಲ ಏನೂ ಹಾಕ್ಕೊಳ್ಳೋದಿಲ್ಲ. ಸೊ ಮಂಜುಗೆ ಮಾತ್ರ ನಾನಿಲ್ಲಿ ಬೆಲ್ಲದ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಲೆಮನ್ ಒಂದಕ್ಕೆ ಮಾತ್ರ ಬೆಲ್ಲದ ಪುಡಿ ಆ್ಯಡ್ ಮಾಡಿದ್ದೀನಿ. ಇನ್ನು ಎರಡಕ್ಕೂ ಕೂಡ ಲೆಮನ್ ಯೂಶ್ವಲಿ ಯೂಸ್ ಮಾಡ್ತೀವಿ. ಸೊ ನಿಮಗೆ ಬೇಕು ಅಂತ ಅಂದರೆ ನೀವು ಸಕ್ಕರೆ ಅಥವಾ ಬೆಲ್ಲದ ಪುಡಿ, ಬೆಲ್ಲ ಯಾವ್ದು ಬೇಕಾದರೂ ಹಾಕೋಬೋದು. ಸೊ ಅದಾದ್ಮೇಲಿಂದ ನೀರು, ಬಿಸಿ ಬಿಸಿ ನೀರು ಹಾಕೋತೀನಿ. ಸೊ ನಂಗೆ ನಿಮಗೆ ಕಾಫಿ ಬಿಸಿ ಬಿಸಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬಿಸಿ ನೀರು ಹಾಕೋತಾ ಇದ್ದೀನಿ. ಇದು ಬಂದು ನನ್ನ ಥರ್ಡ್ ಡ್ರಿಂಕ್. ಬ್ರೇಕ್ಫಾಸ್ಟ್ ಜೊತೆ ತಗೋತೀನಿ. ಈ ಡ್ರಿಂಕ್ ಬಂದು ನಾನು ಬೀಟ್ರೂಟ್ ಹೆಲ್ತಿ ಡ್ರಿಂಕ್ ಅಂತ ಅಂದ್ಬಿಟ್ಟು ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಉಪಯೋಗಿಸಿ ಮಾಡಿರೋದು. ಇದ್ರ ಪೂರ್ತಿ ವಿಡಿಯೋ ಅದರ್ ವ್ಲಾಗಲ್ಲಿದೆ, ನೀವು ಚೆಕ್ ಮಾಡ್ಬೋದು. ಸೊ ಇದಕ್ಕೆ ನಾನು 2 ಕ್ಯೂಬ್ಸ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು. ಸೊ ಇದಕ್ಕೂ ಕೂಡ ಬಿಸಿ ನೀರು ಹಾಕಿ, ಬಿಸಿ ನೀರು ಅಂದರೆ ತುಂಬ ಬಿಸಿ ಬಿಸಿ ನೀರು ಹಾಕೋದಿಲ್ಲ, ಉಗುರು ಬೆಚ್ಚಗಿರೋ ನೀರು. ಸೊ ಲೆಮನ್ ವಾಟರಿಗೆ ಏನು ತೊಗೊಂಡಿದ್ವಲ್ಲ ಅದೇ ರೀತಿ ತೊಗೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. 2 ಬಾಟಲ್ಗೂ ಫಸ್ಟು ಈ ಥರ ಹಾಕಿ ಇಟ್ಕೋತೀನಿ, ಆಯಿತಾ. ಅದಾದಮೇಲೆ ಇದನ್ನು ಮತ್ತೆ ಸೋಸಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟು ಅದು ಆ 2 ಕ್ಯೂಬ್ಸು ಕರ್ಗೋಗ್ಲಿ ಅಂತ ಹೇಳ್ಬಿಟ್ಟು ಹಾಕಿ ಎತ್ತಿಟ್ಕೊತಾ ಇದ್ದೀನಿ, ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಲೆಮನ್ ವಾಟರ್ನ ಕನ್ಸ್ಯೂಮ್ ಮಾಡಿ ನಾನು ಈಗ ಸ್ನಾನ ಮುಗಿಸಿ ಆಚೆ ಬರ್ತಾ ಇದ್ದೀನಿ. ಆಚೆ ಬಂದಮೇಲೆ ಸೊ ಸ್ನಾನ ಮುಗಿಸಿದ ತಕ್ಷಣ ನಾವು ಬ್ಲ್ಯಾಕ್ ಕಾಫಿ, ಯೂಶ್ವಲಿ ಫಸ್ಟು ಲೆಮನ್ ವಾಟರ್, ಆಮೇಲಿಂದ ಬ್ಲ್ಯಾಕ್ ಕಾಫಿ. ಸೊ ಬ್ಲ್ಯಾಕ್ ಕಾಫಿ ಆದಮೇಲೆ ಸ್ವಲ್ಪ ಕೆಲಸ ಮಾಡ್ಕೊತೀನಿ, ಎತ್ತಿಡೋದು, ಪಾತ್ರೆ ತೊಳೆಯೋದು ಅಥವಾ ಏನಾದರೂ ಇರ್ಬೋದು. ಸೊ ಅದಕ್ಕೆ ನನಗೆ ಮಂಜು ಕೂಡ ಹೆಲ್ಪ್ ಮಾಡ್ತಾರೆ, ದಿನಾ ಹೆಲ್ಪ್ ಮಾಡ್ತಾರೆ ಅವರು. ಸೊ ಆವಾಗಲೇ ತೋರಿಸಿದೆ ಅಲ್ವಾ, ನಾನು ಹೆಲ್ತಿ ಡ್ರಿಂಕ್ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸಿನ ಹೆಲ್ತಿ ಡ್ರಿಂಕ್ನ ಹಾಕಿ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ನಾನೀಗ ಎತ್ತಿಟ್ಕೊತಾ ಇದ್ದೀನಿ, ಆಯಿತಾ. ಇದನ್ನು ನಾನು ಟಿಫನ್ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಫಸ್ಟು ಹೆಲ್ತಿ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ನಾನು ಅದನ್ನು ಏನು ಮಾಡ್ತೀನಿ ಅಂತ. ಸೊ ಇದನ್ನೆಲ್ಲ ಹೆಲ್ತಿ ಡ್ರಿಂಕ್ ಕಂಪ್ಲೀಟ್ ಆದಮೇಲೆ ಸೊ ಇವತ್ತಿನ ಟಿಫನ್ಗೆ ನಾನು ಹೆಸ್ರು ಕಾಳು ದೋಸೆ ಮತ್ತು ಚಟ್ನಿ ಮಾಡ್ಕೊತಾ ಇದ್ದೀನಿ. ಸೊ ಹೆಸ್ರು ಕಾಳನ್ನ ನೆನ್ನೆ ರಾತ್ರಿನೇ ನಾನು 1.5 ಬೌಲ್ ಹೆಸ್ರು ಕಾಳು, 1.5 ಬೌಲ್ ರೈಸು, ನಾರ್ಮಲ್ ರೈಸೇನೆ ಇದು, ನಾವೇನು ಅನ್ನಕ್ಕೆ ಉಪಯೋಗಿಸ್ತೀವಲ್ಲ ಅದನ್ನು ನೀಟಾಗಿ ತೊಳೆದಿಟ್ಕೋಬೇಕು. ಫಸ್ಟು ತೊಳ್ಕೊಬೇಕು, ಹಂಗೆ ನೆನೆಸಿಟ್ಬಿಡ್ಬಾರ್ದು. ನೀಟಾಗಿ ತೊಳೆದಿಟ್ಕೊಂಬಿಟ್ಟು ಮುಚ್ಚು ಎತ್ತಿಟ್ಕೊಂಡಿದ್ದೀನಿ ನೆನ್ನೆ ರಾತ್ರಿನೇ. ಸೊ ಅದನ್ನು ನಾನು ಇವತ್ತು ಬೆಳಗ್ಗೆ ತೊಗೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ತೊಳ್ಕೊಂಡಿದ್ದೀನಿ ನೋಡಿ, ನೀರೆಲ್ಲ ಖಾಲಿ ಮಾಡಿ. ಅದಕ್ಕೆ ಸ್ವಲ್ಪ ಶುಂಠಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಅದನ್ನು ಪೂರ್ತಿ ಗ್ರೈಂಡ್ ಮಾಡಿಕೊಂಡು, ಸೊ ನುಣ್ಣು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಗ್ರೈಂಡ್ ಆದಮೇಲೆ ಅದನ್ನು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಇಲ್ಲೇ ಇದೆ. 1 ಹಸಿಮೆಣಸಿನ್ಕಾಯಿ, 2 ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕಾಯಿ ಜಾಸ್ತಿನೇ ತೊಗೊಂಡಿದ್ದೀನಿ. ಹಾಗೆ ಪುದೀನ ಮತ್ತು ಕೊತ್ತಂಬರಿ ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಇದನ್ನು ಕೂಡ ಮಿಕ್ಸಿ ಮಾಡಿಬಿಟ್ಟು ನಾನು ನುಣ್ಣಗೆ ರುಬ್ಕೊಂಡು, ಸೊ ನುಣ್ಣಗಾದರೂ ರುಬ್ಕೋಬೋದು, ಸ್ವಲ್ಪ ತರಿ ಬೇಕಾದರೂ ರುಬ್ಕೊಬೋದು. ಸೊ ನಾನಲ್ಲಿ ಅದು ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಆ ರೀತಿ ನೀವು ರುಬ್ಕೊಂಡು ನಾನು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡೆ. ಗುಣು ಎದ್ಮೇಲೆ ಸೊ ಗುಣ್ವಿಕಿಗೆ ನಾವು ಲೆಮನ್ ವಾಟರ್ ಕೊಡೋದಿಲ್ಲ, ಅವ್ನಿಗೆ ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ನಾರ್ಮಲ್ ಹಾಟ್ ವಾಟರೇ ಕೊಡ್ತೀವಿ. ಸೊ ಎದ್ದಿದ ತಕ್ಷಣ ಹಾಟ್ ವಾಟರ್ ಕುಡಿತಿದ್ದಾನೆ. ಸೊ ಇವರೆಲ್ಲನೆಲ್ಲ ಒರೆಸ್ತಾ ಇದ್ದಾರೆ, ನನಗೆ ತುಂಬ ಹೆಲ್ಪ್ ಆಗುತ್ತೆ. ಅದಾದ್ಮೇಲಿಂದ ಅವ್ನು ಪೂರ್ತಿ ಟೇಕ್ ಕೇರ್ ಇವ್ರು ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಆಲು. ಇವರಿಲ್ಲ ಆಫೀಸ್ ಕೆಲಸದ ಮೇಲೆ ಆಚೆ ಎಲ್ಲಾದರೂ ಹೋಗಿದ್ದಾರೆ ಅಥವಾ ಬೇಗ ಹೋಗಿದ್ದಾರೆ ಅಂದರೆ ಮಾತ್ರ. ಸೊ ಅವನ ಹಾಲು ಕುಡ್ದಾಯ್ತು, ರೆಡಿಯಾಗಿ ಸ್ನಾನಕ್ಕೆ ಹೋಗು ಅಂತ ಅಂದರೆ ಹಿಂಗೆ ಆಡ್ತಿದ್ದಾನೆ.
ಸೊ ಫೈನಲಿ ಎಲ್ಲ ರೆಡಿ ಮಾಡಿಕೊಟ್ಮೇಲೆ ಸೊ ಸ್ನಾನಕ್ಕೆ ಹೋಗೋಕ್ಕೆ ಹೊರಟಿದ್ದಾನೆ. ಹಾಂ, ಹೌದಾ? ಸೊ ಸ್ನಾನಕ್ಕೆಲ್ಲ ಹೋದ್ಮೇಲೆ ಸೊ ಅಲ್ಲೇನೆ ಅದ್ರ ಜೊತೆಗೇನೆ ನಾನು ಒಳಗಡೆ ಅಡುಗೆ ಮಾಡ್ಕೊತಾ ಇದ್ದೆ. ಸೊ ನಾನಿಲ್ಲಿ ಬ್ರೋಕಲಿ ಮತ್ತು ಪನ್ನೀರ್ ಸಲಾಡ್ ಮಾಡ್ತಾ ಇದ್ದೀನಿ. ಸೊ ಬ್ರೋಕಲಿನ ಬಿಸಿ ನೀರಿಗೆ ಹಾಕ್ಕೊಂಡು ಬೇಯೋಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಈ ಕಡೆ ಪ್ಯಾನಲ್ಲಿ ನಾನು ಸ್ವಲ್ಪ ಎಣ್ಣೆ, ಆ ಬ್ರೋಕಲಿ ಬೆಂದಿರುತ್ತಲ್ಲ, ಪೂರ್ತಿ ಬೆಂದಾದ್ಮೇಲಿಂದ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫಸ್ಟು. ಅದಾದ್ಮೇಲೆ ಪನ್ನೀರ್ ಹಾಕೋತೀನಿ. ಸ್ಲೈಸ್‌ನ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರ್‌ನ. ಸೊ ನಮ್ಮ ಮನೆಯಲ್ಲಿ ಯಾರಿಗೂ ದಪ್ಪ ದಪ್ಪ ಸ್ಲೈಸ್ ಇಷ್ಟ ಆಗಲ್ಲ. ಸೊ ಹಂಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಅದನ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಆ ಪನ್ನೀರ್ದು ನೀರು ಬಿಟ್ಕೊಳ್ಳುತ್ತೆ. ಸೊ ನೀರು ಬಿಟ್ಕೊಂಡು ಅದು ಪೂರ್ತಿ ಡ್ರೈ ಆಗುತ್ತೆ. ಸೊ ಅದು ಈ ಥರ ಗೋಲ್ಡನ್ ಬ್ರೌನ್ ಆಗಿ ಡ್ರೈ ಆಗುತ್ತೆ. ಸೊ ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ರುಬ್ಬಿಟ್ಕೊಂಡಿದ್ದಿದ್ದು ದೋಸೆ ಹಿಟ್ಟನ್ನ, ಹೆಸರು ಕಾಳಿನ ದೋಸೆ ಹಿಟ್ಟನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ದೋಸೆ ಹಾಕ್ತಾ ಇದ್ದೀನಿ. ಸೊ ಈ ದೋಸೆಗೆ ನಾನು ಇಲ್ಲಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೀನಿ. ಎಣ್ಣೆ ಕಡಿಮೆ ಮಾಡಿ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ ನಾನು. ಸೊ ಆಲ್ಮೋಸ್ಟ್ ಆಲ್ ನಾನು ಜಾಸ್ತಿ ತುಪ್ಪನೇ ಯೂಸ್ ಮಾಡೋದ್ರಿಂದ ಸೊ ತುಪ್ಪನೇ ಹಾಕ್ತಾ ಇದ್ದೀನಿ. ಅದನ್ನು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡು, ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡ್ರೆ ಸೊ ದೋಸೆ ರೆಡಿ ಆಗುತ್ತೆ ನಮಗೆ. ಗುಂಡ್ವಿಕ್ ಸ್ನ್ಯಾಕ್ಸ್ ಬಾಕ್ಸ್‌ಗೆ ಬಾದಾಮ್ ಡೈಲಿ ಅವನಿಗೆ ನಾವು ಯಾವುದೇ ರೀತಿಯಾದಂಥ ಜಂಕ್ ಫುಡ್ಸ್ ಕೊಡೋದಿಲ್ಲ. ಬಾದಾಮು ಅವನು ಆ್ಯಪಲ್ಲು, ಫ್ರೂಟ್ಸು ಎಲ್ಲ ಏನೂ ತಿನ್ನದೇ ಇರೋದ್ರಿಂದ ಬಾದಾಮ್ 6 ಬಾದಾಮ್ ಡೈಲಿ ಅವನು ತಿಂತಾನೆ. ಸೊ ಅದಾದ್ಮೇಲಿಂದ ಅವ್ನು ಸ್ಕೂಲಿಗೋಸ್ಕರ ರೆಡಿ ಆಗ್ತಿದೆ ಎಲ್ಲ. ಟಿಫನ್ನು ಕೂಡ ತಿಂದು ಫುಲ್ ಪ್ರಿಪೇರ್ ಆಗಿ ಸೊ ಅವ್ನು ಸ್ಕೂಲಿಗೆ ಹೋಗಾಯಿತು. ಸೊ ನಮಗೆ ಇಲ್ಲಿ ಮಂಜು ಇವತ್ತು ಆಫೀಸ್ ರಜಾ ಇರೋದ್ರಿಂದ ಇವತ್ತು ಸಿಕ್ಕಿದ್ದಾರೆ ನನಗೆ. ಸೊ ಆಲ್ಮೋಸ್ಟ್ ಆಲ್ ಅವ್ರು ಸಂಡೇ ಬಿಟ್ಟರೆ ಇನ್ಯಾವತ್ತೂ ಸಿಗೋದಿಲ್ಲ. ಸೊ ಇವತ್ತು ಅವ್ರು ಲೀವಲ್ಲಿದ್ದರು. ಹಾಗಾಗಿ ನನಗೆ ಅವ್ರ ಜೊತೆನೇ ಟಿಫನ್ ಆಗ್ತಾ ಇದೆ. ಇವತ್ತು ಪೂರ್ತಿ ರೂಟೀನ್ ಅವ್ರ ಜೊತೆನೇ ಆಗ್ತಾ ಇದೆ. ಸೊ ದೋಸೆ, ಚಟ್ನಿ, ಹಾಗೆ ಸ್ವಲ್ಪ ಬ್ರೋಕಲಿ ಮತ್ತು ಪನ್ನೀರ್ ಸಲಾಡು ಮತ್ತು ಹೆಲ್ತಿ ಡ್ರಿಂಕು ಇಷ್ಟನ್ನು ಕೂಡ ನಾನು ನಮ್ಮ ಬ್ರೇಕ್ಫಾಸ್ಟಿಗೆ ಕನ್ಸ್ಯೂಮ್ ಮಾಡ್ತೀವಿ. ಸೊ ನಾನಲ್ಲಿ ರೆಡಿ ಮಾಡ್ಕೊತಾ ಇದ್ದೆ ಟಿಫನ್ನ. ಸೊ ಇವ್ರು ಪೂಜೆ ಇಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಎವ್ರಿ ಡೇ ಪೂಜೆ ಇವರೇ ಮಾಡೋದು ನಮ್ಮ ಮನೆಯಲ್ಲಿ. ಸೊ ಎಲ್ಲ ಆದಮೇಲೆ ಜೊತೆಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಟಿಫನ್ ಮುಗಿಸಿ ಅವ್ರಿಗೆ ಸ್ವಲ್ಪ ಆಚೆ ಕೆಲಸ ಇತ್ತು, ಆಚೆ ಹೋದ್ರು. ನನಗೂ ಕೂಡ ಆಫೀಸಿಗೆ ಲಾಗಿನ್ ಆಗಿ ಮೀಟಿಂಗ್ ಇತ್ತು. ಮೀಟಿಂಗ್ ಎಲ್ಲ ಫಿನಿಷ್ ಮಾಡ್ತಾ ಇದ್ದೆ. ಸೊ ಸ್ವಲ್ಪ ಹೊತ್ತು ಆದಮೇಲಿಂದ ನಮ್ಮ ಮನೆಗೆ ಒಂದು ಕ್ಯಾಬಿನೆಟ್ ಬೇಕಾಗಿತ್ತು. ಕಿಚನ್ ಕ್ಯಾಬಿನೆಟ್ ಬೇಕಾಗಿತ್ತು. ಹಾಗಾಗಿ ಕಿಚನ್ ಕ್ಯಾಬಿನೆಟ್ ಬುಕ್ ಮಾಡಿದ್ವಿ. ಅವ್ರು ಅಸೆಂಬಲ್ ಮಾಡೋಕ್ಕೆ ಅಂತ ಬಂದಿದ್ದರು. ಸೊ ಎಲ್ಲ ಮುಗಿದ್ಮೇಲೆ ನಾನು ಮಧ್ಯಾಹ್ನ ಲಂಚಿಗೆ ನಾನು ಅಲಸಂಡೆ ಕಾಳಿನ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1½ ಬೌಲ್ ಇದು ಅಲಸಂಡೆ ಕಾಳು ಹಾಕಿ ಸ್ವಲ್ಪ ನೀಟಾಗಿ ತೊಳೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ನೀರು ಹಾಕಿ ಸ್ವಲ್ಪ ಜಾಸ್ತಿನೇ ಕೂಗಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಅದಾದ್ಮೇಲಿಂದ ಅದು ರೆಡಿ ಆದಮೇಲೆ ಬಾಣಲಿಗೆ ಎಣ್ಣೆ ಇಷ್ಟೂ ಹಾಕ್ತೀನಿ. ಜಾಸ್ತಿ ತುಂಬ ಏನೂ ಉಪಯೋಗಿಸಲ್ಲ ನಾನು. ಸಾಸಿವೆ, ಜೀರಿಗೆ, ಅದು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಸೊ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಸ್ವಲ್ಪ ಈರುಳ್ಳಿ. ಸೊ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಮಾಡಿಕೊಂಡು ಇಲ್ಲೂ ಕೂಡ ಪೆಪ್ಪರ್ ಹಾಕೊತಾ ಇದ್ದೀನಿ. ಸ್ವಲ್ಪ ಪೆಪ್ಪರು, ಸ್ವಲ್ಪ ಸಾಲ್ಟು. ಸೊ ಸಾಲ್ಟ್ನ ಆಲ್ರೆಡಿ ಬೇಯಕ್ಕೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪನೇ ಹಾಕೋಬೇಕಾಗತ್ತೆ. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಉಪ್ಪು ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಸೊ ಇದು ಅಲಸಂಡೆ ಕಾಳಿನ ಪಲ್ಯ ರೆಡಿ ಆಯಿತು. ಇದು ಬಂದು ರಾಜ್ಮುಡಿ ರೈಸ್. ರಾಜ್ಮುಡಿ ರೈಸ್ನ ಯೂಶ್ವಲಿ ನಾವು ರಾಜ್ಮುಡಿ ರೈಸೇ ಯೂಸ್ ಮಾಡೋದು. ಯಾಕಂದರೆ ಡಯಟಲ್ಲಿ ಇರ್ತೀವಿ ಅಲ್ವಾ, ಸ್ವಲ್ಪ ಡಯಟ್ ಅಂದರೆ ಇದು ಒಂದು ಹೆಲ್ತಿ ಡಯಟ್, ತುಂಬ ಸ್ಟ್ರಿಕ್ಟ್ ಡಯಟ್ ಏನು ಮಾಡಲ್ಲ ನಾವು. ಸೊ ಹಾಗಾಗಿ ರೈಸ್ ತಿನ್ನೋದಕ್ಕಿಂತ ರಾಜ್ಮುಡಿ ರೈಸ್ ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೇಮ್ ಅಳತೆನೇ ಇದು. ನಾವು ಹೇಗೆ ಯೂಶ್ವಲಿ ರೈಸ್ಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತೀವಿ, ಸೇಮ್ ಅಳತೆನೇ. ಆದರೆ ಏನಪ್ಪ ಅಂದರೆ ಇಲ್ಲಿ ನಾನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಅಷ್ಟೇ. ಸೊ ಅದಾದ್ಮೇಲಿಂದ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಈರುಳ್ಳಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ದಂಟಿನ ಸೊಪ್ಪಿನ ಪಲ್ಯಕ್ಕೋಸ್ಕರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲ್ ದಂಟಿನ ಸೊಪ್ಪು. ದಂಟಿನ ಸೊಪ್ಪನ್ನ ನೀಟಾಗಿ ತೊಳ್ದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಮತ್ತೆ ತೊಳ್ದು ನಾನು ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ನಾನು ಇಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆ ಸ್ವಲ್ಪ ಸಾಲ್ಟು.
ಸ್ವಲ್ಪೇ ಸ್ವಲ್ಪ ನೀರು, ತುಂಬ ಜಾಸ್ತಿ ನೀರು ಹಾಕ್ಕೊಂತ ಇಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ. ಸೊ ಅದನ್ನೊಂದು ಸ್ವಲ್ಪ ಫ್ರೈ ಆದಮೇಲೆ ಈ ಕಡೆ ನಾನು ಸಾಂಬಾರಿಗೆ ಬೇಳೆ ಪಪ್ಪುಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಎಣ್ಣೆ, ಸಾಸಿವೆ, ಜೀರಿಗೆ ಸ್ವಲ್ಪ ಚಟಪಟ ಅಂತ ಎಲ್ಲ ಆದಮೇಲೆ ಆನಿಯನ್ ಹಾಕ್ಕೊತಾ ಇದ್ದೀನಿ. ಆನಿಯನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಸೊ ಅದಾದ್ಮೇಲಿಂದ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೊ ಅದಾದಮೇಲೆ ಟೊಮೊಟೊ. ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ, ತುಂಬ ಅಲ್ಲ ಸ್ವಲ್ಪ ಆದಮೇಲೆ ಸಾಂಬಾರ್ ಪೌಡರ್ನ ನಾನು ಹಾಕ್ತಾ ಇದ್ದೀನಿ ಇಲ್ಲಿ. ಅದಾದಮೇಲೆ ಈ ಬೇಳೆ ಬಂದು ಮಿಕ್ಸಡ್ ಬೇಳೆ, ಅದಕ್ಕೆ ಸ್ವಲ್ಪ ಸಾಲ್ಟು, 1.5 ಕಪ್ ನೀರು ಹಾಕ್ತಾ ಇದ್ದೀನಿ ನಾನು. ನೀರೆಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದೀನಿ, ಕಟ್ ಮಾಡಿರೋ ಕೊತ್ತಂಬರಿ. ಸೊ ಅದಾದಮೇಲೆ ಕನ್ಸಿಸ್ಟೆನ್ಸಿ ಈ ಥರ ಇರುತ್ತೆ. ಇದನ್ನು 4ರಿಂದ 5 ವಿಜಿಲ್ ಓಡಿಸಿದ್ದೀನಿ. ಸೊ ಅದಾದಮೇಲೆ ನೆನೆಸಿಟ್ಟಿದ್ನಲ್ಲ ರೈಸು, ಅದನ್ನು ಇಲ್ಲಿ ಬೇಯಿಸಿ ಎತ್ತಿಟ್ಕೊಂಡೆ. ಸೊ ಎಲ್ಲ ಫಿನಿಶ್ ಆಯಿತು. ಸೊ ಇವಾಗ ರಾಜ್ಮುಡಿ ರೈಸ್ ನೋಡ್ಬೋದು ನೀವಿಲ್ಲಿ. ರಾಜ್ಮುಡಿ ರೈಸ್, ಹಾಗೆ ಸ್ವಲ್ಪ ಪಪ್ಪು, ಸ್ವಲ್ಪ ಅಲಸಂಡೆ ಕಾಳು ಪಲ್ಯ, ಅಲಸಂಡೆ ಕಾಳಿನ ಪಲ್ಯ, ಸ್ವಲ್ಪ ದಂಟಿನ ಸೊಪ್ಪಿನ ಪಲ್ಯ, ಚೂರು ಉಪ್ಪಿನಕಾಯಿ. ಇವತ್ತಿನ ಲಂಚ್ ಇದು. ಈವ್ನಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಜಿಮ್ಗೆ ಹೋಗೋಕ್ಕೂ ಮುಂಚೆ ನಾನೆಲ್ಲ ಪ್ರಿಪೇರ್ ಮಾಡಿನೇ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಜಿಮ್ಗೆ ಹೋಗಿ ಬಂದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎಗ್ನ ಬಾಯ್ಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದೇನಪ್ಪ ಅಂತ ಅಂದರೆ ಈರುಳ್ಳಿ ಸಿಪ್ಪೆ ಹಾಕ್ತಾಯಿದ್ದೀನಿ. ಅದು ಒಡೆದೋಗಲ್ಲ ಮೊಟ್ಟೆ ಅಂತ. ಸೊ ಹಾಗೆ ಪ್ರೋಟೀನ್ ಶೇಕ್, ಮಂಜು ಕೂಡ ಇವತ್ತಿದ್ದಾರಲ್ವ, ಸೊ ಹಂಗಾಗಿ ನಾನು ಇಬ್ರಿಗೂ ಕೂಡ ಸೇರಿಸಿ ಪ್ರೋಟೀನ್ ಶೇಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಪ್ರೋಟೀನ್ ಶೇಕ್ ಎಲ್ಲ ರೆಡಿ ಆದಮೇಲೆ ಪಪ್ಪಾಯನೂ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಪೂರ್ತಿ ಎಲ್ಲ ರೆಡಿ ಮಾಡಿಟ್ಟೇ ಹೋಗ್ಬಿಡ್ತೀನಿ. ಸೊ ಆವಾಗ ಈಸಿ ಆಗುತ್ತೆ, ಬಂದಾಗ ತುಂಬ ಸುಸ್ತಾಗಿರುತ್ತಲ್ವ, ಆವಾಗ ಈಸಿ ಆಗುತ್ತೆ ನಮಗೆ, ತುಂಬ ಸ್ಟ್ರೈನ್ ಆಗೋದಿಲ್ಲ. ಹಾಗಾಗಿ ಪಪ್ಪಾಯ, ಎಗ್ ಮತ್ತು ಪ್ರೋಟೀನ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಎತ್ತಿಟ್ಬಿಟ್ಟಿರ್ತೀನಿ. ಸೊ ಏನು ತೊಗೊಂಡು ಹೋಗಿ ಅಲ್ಲಿ ತಿಂತೀನಿ ಅಥವಾ ಅಲ್ಲಿ ಕುಡಿತೀನಿ ಅಂತ ಏನಿಲ್ಲ ಜಿಮ್ಮಿಗೆ ಹೋದಾಗ. ಸೊ ನಾರ್ಮಲಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮನೆಯಲ್ಲೇ ಇಟ್ಟಿರ್ತೀನಿ, ನೀಟಾಗಿ ರೆಡಿ ಮಾಡಿ ಇಟ್ಟಿರ್ತೀನಿ. ಮಂಜುಗೆ ವೈಟ್ ಎಗ್, ಹಾಗೆ ನನಗೆ 2 ವೈಟ್ ಎಗ್ನ ನಾನಿಲ್ಲಿ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅಷ್ಟೇ. ಸೊ ಅದಾದಮೇಲೆ ಕಾಫಿ ರೆಡಿ ಮಾಡಿಕೊಂಡು, ಸೇಮ್ ಮಾರ್ನಿಂಗ್ ಥರನೇ ಕಾಫಿ ಆಗುತ್ತೆ. ಸೊ ಅದಾದಮೇಲೆ ಪೂಜೆ ಆಗಿದೆ. ಸೊ ಮಂಜು ಮನೇಲಿರೋದ್ರಿಂದ ಈಸಿಯಾಗಿ ಪೂಜೆ ಮುಗ್ದೋಗ್ಬಿಡುತ್ತೆ ಸಂಜೆದು. ಸೊ ಕಾಫಿ ಕುಡಿದ್ಬಿಟ್ಟು ನಾವು ಜಿಮ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದೀವಿ ಅಷ್ಟೇ. ಸೊ ನಾನು ವಾಟರ್ನ ಕುಡ್ದು ಕಂಪ್ಲೀಟ್ ಮಾಡಿದ್ದೀನಿ, ಅದನ್ನು ಹೇಳ್ತಾ ಇದ್ದೆ ಅಷ್ಟೇ. ಮಂಜು ವೆಯ್ಟ್ ಬಂದು 74.65 ಇದೆ, ನನ್ನ ವೆಯ್ಟ್ ಬಂದು 59.55 ಇದೆ. ಸೊ ವೆಯ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಜಿಮ್ಮಿಗೆ ಹೋಗಿ ಜಿಮ್ಮಿಂದ ಮುಗಿಸಿ ಬಂದು ಇಬ್ಬರು ಕೂಡ ಪ್ರೋಟೀನ್ ಶೇಕ್ನ ಕುಡ್ದೇವಿ. ಸೊ ರಾತ್ರಿ ಡಿನ್ನರ್ಗೆ ಬೇಗನೆ ತಿಂದ್ಬಿಡ್ತೀವಿ ನಾವು. ಸೇಮ್ ನಾನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ ರಾಜ್ಮುಡಿ ರೈಸ್ ಮತ್ತು ಪಪ್ಪು, ಆದರೆ ಇಲ್ಲಿ ಮೊಟ್ಟೆ ಮತ್ತು ಪಪ್ಪಾಯನ ಕನ್ಸ್ಯೂಮ್ ಮಾಡ್ತಾಯಿದ್ದೀವಿ. ಬೇಗ ಅಂದರೆ ಒಂದು 8:30, 8:45ಗೆಲ್ಲ ನಾವು ಮಂಜು ಮನೇಲೇ ಇದ್ದಿದ್ದರಿಂದ ಸೊ ನಾವು ಬೇಗ ಕಂಪ್ಲೀಟ್ ಮಾಡಿ ನಾನು ಇವತ್ತು ಡೇನ ಎಂಡ್ ಮಾಡಿದೆ. ಜಿಮ್ ರುಟೀನ್ ಡಿಸ್ಕಂಟಿನ್ಯೂ ಆಗಿಬಿಟ್ಟಿತ್ತು. ಸೊ ನಾವು ಇವತ್ತಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ವೆಯ್ಟ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.